ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇವತ್ತು ಸೋರೆಕಾಯಿ ಮಜ್ಜಿಗೆ ಸಾರನ್ನ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ನಾನಿಲ್ಲಿ ಅರ್ಧ ಬಟ್ಲಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಹಾಗೆ ಸೋರೆಕಾಯಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಈಗ ರುಬ್ಕೊಳ್ಳೋದಕ್ಕೋಸ್ಕರ ಕಡಲೆಬೇಳೆನ 2 ಟೇಬಲ್ ಸ್ಪೂನಷ್ಟು ತಗೊಂಡು ನೆನೆಸಿಟ್ಕೊಂಡಿದ್ದೆ. 1 ಅವರ್ ಮುಂಚೆನೇ ನೆನೆಸಿಟ್ಕೋಬೇಕು. ಅದಕ್ಕೆ ಜೀರಿಗೆ ಮತ್ತು ಕೊಬ್ಬರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಹಸಿಮೆಣಸಿನ್ಕಾಯಿ, ಕರಿಬೇವು ಇಷ್ಟನ್ನು ರುಬ್ಬೋದಕ್ಕೋಸ್ಕರ ಇಟ್ಕೊಳ್ಬೇಕು. ಈಗ ಒಗ್ಗರಣೆಗೆ ಎಣ್ಣೆ ಅಥವಾ ತುಪ್ಪ ಎರಡರಲ್ಲಿ ಯಾವುದನ್ನು ಯೂಸ್ ಮಾಡ್ಬೋದು. ನಾನಿಲ್ಲಿ ಎಣ್ಣೆ ತೊಗೊಂಡಿದ್ದೀನಿ. ಸಾಸಿವೆ ಮತ್ತು ಕರಿಬೇವು, ಇಂಗು, ಒಣಮೆಣಸಿನ್ಕಾಯಿ 2 ಇಷ್ಟನ್ನು ಹಾಕಿ ಒಗ್ಗರಣೆ ಹಾಕ್ಬೇಕು. ಇಷ್ಟನ್ನು ಒಗ್ಗರಣೆಗಂತ ಇಟ್ಕೊಳ್ಬೇಕು. ಈಗ ಸಾರನ್ನ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಒಂದು ಪಾತ್ರೆಗೆ ಅಥವಾ ಬಾಣಲಿಗೆ ನೀರು ಹಾಕಿ ಸೋರೆಕಾಯಿನ ಬೇಯೋದಕ್ಕೆ ಇಟ್ಕೋಬೇಕು. ಸೋರೆಕಾಯಿ ಜೊತೆ 1 ಸ್ಪೂನಷ್ಟು ಕಡಲೆಬೇಳೆ ನೆನೆಸಿದ್ನಲ್ಲ, 2 ಟೇಬಲ್ ಸ್ಪೂನಷ್ಟು, ಅದರಲ್ಲಿ 1 ಸ್ಪೂನ್ನ ತೊಗೊಂಡು ಸೋರೆಕಾಯಿ ಜೊತೆನೇ ಬೇಯೋದಕ್ಕೆ ಹಾಕ್ತಾಯಿದ್ದೀನಿ. ಅಲ್ಲಲ್ಲಿ ಸಿಗ್ತಾಯಿದ್ರೆ ಚೆನ್ನಾಗಿರುತ್ತೆ ಅಂತ. ಇದು ಆಪ್ಷನಲ್, ಬೇಡ ಅಂದವರು ಹಾಗೆ ಬರೀ ಸೋರೆಕಾಯಿನ ಹಾಕ್ಕೊಂಡು ಬೇಯಿಸ್ಕೊಳ್ಬೋದು. ಎಲ್ಲ ಹಾಕಿ ಉಪ್ಪು ಸ್ವಲ್ಪ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಬೇಗನೆ ಬೆಂದ್ಬಿಡುತ್ತೆ ಸೋರೆಕಾಯಿ. ಅಷ್ಟರಲ್ಲಿ ನಾವು ಜಾರ್ ತಗೊಂಡು ಕೊಬ್ಬರಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕಡಲೆಬೇಳೆ, ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಜೀರಿಗೆ, ನೀರು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಬರಬೇಕು. ನುಣ್ಣಕ್ಕೆ ರುಬ್ಕೊಳ್ಬೇಕು. ಎಲ್ಲ ಚೆನ್ನಾಗಿ ರುಬ್ಕೊಂಡು ಅದನ್ನು ನಾವು ಬೇಯ್ತಾ ಇರೋಂಥ ಸೋರೆಕಾಯಿಗೆ ಈ ರುಬ್ಬಿರೋ ಅಂಥ ಮಿಶ್ರಣನ ಹಾಕಿ ಕಲಿಸ್ಕೊಳ್ಬೇಕು. ಈಗ ಸೋರೆಕಾಯಿಗೆ ರುಬ್ಬಿರೋ ಅಂಥ ಮಿಶ್ರಣ ಹಾಕಿ ಕಲಿಸ್ಕೊತಾ ಇದ್ದೀನಿ. ಸೋರೆಕಾಯಿನೂ ಬೆಂದಿದೆ, ಹಾಗೆ ಕಡಲೆಬೇಳೆನೂ ಬೆಂದಿದೆ, ಬೇಗನೆ ಬೆಂದ್ಬಿಡುತ್ತೆ. ಈ ಟೈಮಲ್ಲಿ ನಾನು ರುಬ್ಬಿರೋ ಅಂತಹ ಮಿಶ್ರಣನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಅರಿಶಿನನೂ ಹಾಕ್ಕೊಳ್ಬೋದು, 1/4 ಸ್ಪೂನಷ್ಟು. ಅದು ಆಪ್ಷನಲ್, ಬೇಕಂದರೆ ಹಾಕ್ಕೊಳ್ಬೋದು. ನಾನಿಲ್ಲಿ ಹಾಕೋಕ್ಕೆ ಹೋಗಲಿಲ್ಲ. ಈಗ ನಾನು ರುಬ್ಬಿರೋ ಅಂತಹ ಮಿಶ್ರಣ ಏನಿದೆ ಅದನ್ನು ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಕುದಿ ಬರಬೇಕು ಅನ್ನೋದು ಏನಿಲ್ಲ, ಸ್ವಲ್ಪ ಕುದಿ ಬಂದರೆ ಸಾಕು. ನಾವು ಸ್ಟವ್ ಆಫ್ ಮಾಡಿ ಆಮೇಲೆ ಮೊಸರು ಹಾಕ್ಕೊಳ್ಬೇಕಾಗತ್ತೆ. ಸ್ಟವ್ ಆನಲ್ಲಿರೋವಾಗೆ ಹಾಕೋಕ್ಕೆ ಹೋಗಬಾರ್ದು. ಅದಕ್ಕೆ ಸ್ಟವ್ ಆಫ್ ಮಾಡಿಬಿಟ್ಟ ಮೇಲೆ ಮೊಸರನ್ನ ಹಾಕಿ ಕಲಿಸ್ಕೊಳ್ಬೇಕಾಗತ್ತೆ. ಸೊ ಈಗ ನಾನು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಅಥವಾ ಮಜ್ಜಿಗೆ ಯಾವುದಾದ್ರೂ ಹಾಕ್ಕೊಳ್ಬೋದು. ಮೊಸರು ಹಾಕ್ಕೊಂಡ್ರೆ ಒಂದು ಸ್ವಲ್ಪ ನೀರು ಹಾಕಿ ಹಾಕ್ಕೊಳ್ಬೇಕು. ನಾನು ನೀರು ಹಾಕಿ ಬಟ್ಲನ್ನ ಕಲಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಸೊ ಮಜ್ಜಿಗೆ ಹಾಕೋದ್ರಿಂದ ನೀರು ಏನು ಹಾಕೋಷ್ಟು ಬೇಡ. ಎಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಈಗ ಒಗ್ಗರಣೆ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ತುಪ್ಪ ತೊಗೊಂಡಿಲ್ಲ, ಎಣ್ಣೆನೇ ತೊಗೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಕರಿಬೇವು, ಒಣಮೆಣಸಿನ್ಕಾಯಿ, ಇಂಗು ಇಷ್ಟನ್ನು ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ಬೇಕು. ಒಗ್ಗರಣೆ ಮಾಡಿದ್ದಾದಮೇಲೆ ತಕ್ಷಣವೇ ಹಾಕಬಾರ್ದು. ಸ್ವಲ್ಪ ಆರಿದ ಮೇಲೆ ಅದನ್ನು ನಾವು ಸಾರಿಗೆ ಹಾಕಿ ಕಲಿಸ್ಕೊಳ್ಬೇಕು. ನೋಡ್ಬೋದು, ಈಗ ಒಗ್ಗರಣೆ ಆಗಿದೆ. ಇದನ್ನು ಮಜ್ಜಿಗೆ ಸಾರಿಗೆ ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡ್ರೆ ಮಜ್ಜಿಗೆ ಸಾರು ರೆಡಿ ಆಗುತ್ತೆ. ಅನ್ನದ ಜೊತೆಗೆ ಮಜ್ಜಿಗೆ ಸಾರು ತುಂಬಾ ಒಳ್ಳೆ ಕಾಂಬಿನೇಷನ್ನು. ಅದ್ರ ಜೊತೆಗೆ ತುಪ್ಪ ಹಾಕಿ ತಿಂದರೆ ತುಂಬ ರುಚಿಯಾಗಿರುತ್ತೆ. ಈ ಬೇಸಿಗೆಯಲ್ಲಿ ಈ ರೀತಿ ಫುಡ್ಡೆಲ್ಲ ತುಂಬ ಮೈಗೆ ತಂಪು ಕೊಡೋ ಅಂತಹ ಫುಡ್ ಅಂತಲೇ ಹೇಳ್ಬೋದು. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಮಜ್ಜಿಗೆ ಸಾರು ಹೇಗೆ ಮಾಡೋದು ಅಂತ. ಮಜ್ಜಿಗೆ ಹುಳಿ ಅಂತಲೂ ಅಂತಾರೆ, ಮಜ್ಜಿಗೆ ಸಾರು ಅಂತಲೂ ಅಂತಾರೆ. ಮನೇಲಿ ಮಾಡಿ ಹೇಗೆ ಬಂತು ಅಂತ ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.